ಯಾಕದು. ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಒಂದು ಇಯರಿಂಗ್ಸ್ ಮಾಡಿದ್ದೆ ಜುಮ್ಕ, ಅದರಿಂದ ಮಾಡಿ ಬಂದದ. ಸೊ ಅದನ್ನು ಬೇಕಂತ ಹಾಯ್ ಹಲೋ ನಮಸ್ಕಾರ, ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಭಾಳ ದಿನದ ಮೇಲೆ ಇದು ಬ್ಲಾಗ್ ಮಾಡತ್ತೀನಿ. ಯಾಕಂತಂದ್ರೆ ಒಂದು ವಾರ ಕಂಟಿನ್ಯೂಸ್ ಮಳೆ ಅಂದ್ರೆ ಮಳೆ ಇತ್ತು ನಮ್ಮ ಸೈಡ್. ಹಾಗಾಗಿ ಬರೀ ಲೈಟ್ ತೆಗಿಯೋದು, ಆಮೇಲೆ ಬರೀ ಮಳೆ ಬಂದ್ರೆ ನಮಗೆ ಈ ಕಡೆ ಮಂದಿಗೆ, ಉತ್ತರ ಕರ್ನಾಟಕ ಮಂದಿಗೆ ಮಳೆ ಅಂದ್ರೆ ಬರಲ್ಲ ನಮಗೆ. ಇನ್ನು ಬಿಸಿಲು ಅಂದ್ರೆ ಹೆಂಗಾರ ತಡ್ಕೋತೀವಿ. ಖರೆ ಮಳೆ ಅಂದ್ರೆ ನಮಗೆ ಹಿಂಗೆ ಪೂರಾ ಸುಸ್ತೇ ಇರ್ತೀವಿ ನಾವು. ಒಟ್ಟಾಗಿ ಹಿಂಗೆ ನಮಗೆ ಮನಸ್ಸೇ ಬರಲ್ಲ ಏನು ಕೆಲಸ ಮಾಡ್ಲಿಕ್ಕೆ. ಹಂಗೆ ಆಯ್ತು ನಮಗೆ. ಆದರೆ ನನ್ನ ಮಗಳು ಬೇರೆ ಒಂಚೂರು ಯಾಕೋ ಭಾಳ ಅಳತ್ತೀವಿ ಇತ್ತೀಚೆಗೆ. ಬರೀ ಅಳದೆ ಮಾಡತ್ತೇಳಿ. ಈಗಲೂ ನೋಡ್ರಿ, ಈಗಲೂ ಏನು ಬೇಕಂತ. ಏನು ಏನು ಏನಮ್ಮ ಏನು ಹೇಳು? ಜುಟ್ಟು ತೆಗಿಲಿ ಹ್ಞೂ ಮತ್ತೇನು ಏನು ಹೇಳ್ತಾಳೇನೋ ಗೊತ್ತಾಗಲ್ರಿ. ಯಾವ ಮಾತಾಡ್ತಾಳತ್ತೆ ಗೊತ್ತಾಗಲ್ಲಾಗ್ಯದ. ಎಲ್ಲ ತಿಳಿತದ, ಆದ್ರೆ ಮಾತಾಡ್ಲಾಕೆ ಲೇಟ್ ಮಾಡತ್ತಾಳೆ. ಏನು ಹೇಳಿ, ಏನು ಬೇಕು? ಏನು ಹೇಳು, ನನಗೆ ಗೊತ್ತಾಗಲ್ಲಾಗ್ಯದ. ಏನು ಹೇಳತ್ತಿದ್ದಿ ಹೇಳಿ? ಯಾಕೆ ಅಳತ್ತಿದ್ದಿ? ಯಾಕೆ ಅಳೋದು? ಏನು ದಾಮಿ? ಹಾಂ, ಏನಾಗ್ಯದ? ಏನಾಗಿಲ್ಲ, ಏನಾಗಿಲ್ಲ. ಏನು ಬರ್ತೀ ಬಾ. ಯಾಕದು ಕಳ್ತೀರಿ ಬಂಗಾರು? ಒಂದೊಂದಿನ ಹೇಳ್ತದ, ಒಂದೊಂದಿನ ಚಂದ ಇರ್ತದೆ. ನನ್ನ ಮಗಳು ಯಾಕೋ ಅನ್ಸುತ್ತೆ. ಏನು ಹಾಕ್ಕೊಂಡಿದ್ದಮ್ಮ? ಏನಂತಾರೆ ಅದಕ್ಕೆ? ಏನಂತ ಹೇಳು? ಏನಂತಾರ? ಜುಟ್ಟು ಅಂತಾರ. ಅದಕ್ಕೆ ಜುಟ್ಟು ಅಂತಾರಲ್ಲ. ಯಾರು ಹಾಕ್ಯಾರ ಜುಟ್ಟಮ್ಮ? ಯಾರು ಹಾಕ್ಯಾರ ಹಿಂಗೆ ಜುಟ್ಟು? ಯಾರು ಹಾಕ್ಯಾರ ಹೇಳು? ತೆಗಿ ಅಂತೀ ಮತ್ತು ನೀನೇ ಹಾಕಂದಲ್ಲ ಅವಾಗೆ ಸಂಜಿಗೆ ಹಾಕ್ಸ್ಕೊಂಡಿದ್ದಲ್ಲ. ಕೇಳಿ ಹ್ಞೂ ತೆಗಿಲೀಗ? ತೆಗಿತೀನಿ ನಾನು. ಕೂಡು. ಬಿಡ್ಲ? 1 2 3 ಹೋಯ್ತು. ಸೋನ ಜುಟ್ಟ ಆಯಿತು. ಕೂದಲೊಂದು ಭಾಳ ಬಂದವ್ರಿ. ಅದ್ರ ನಂಗೆ ಕಟ್ ಮಾಡಿಸ್ಲಿಕ್ಕೆ ಇಷ್ಟ ಇಲ್ಲ. ಕೂದಲು ಕಟ್ ಮಾಡಿಸ್ತಂದ್ರೆ ಅಷ್ಟಕ್ಕಷ್ಟೇ ಇದು ಮಾಡ್ತಾಳೆ. ಬಟ್ ಹಿಂಗಿದ್ರು ಅಂದ್ರೆ ಸ್ವಲ್ಪ ಕೂದಲು ಜುಟ್ಟು ಕಾಣ್ತಾ. ಖರೆ ಜುಟ್ಟು ಹಾಕೊಳಕ್ಕೆ ಒಲ್ಲಂತದ ನನ್ನ ಮಗಳು. ಹಿಂಗೆ ಮಾಡಿ ಏನೋ ಮೂಡ್ ಚೇಂಜ್ ಮಾಡಿ ಹಾಕಿಸ್ತೀನಿ ಖರೆ. ಬಟ್ ಏನು ಮಾಡ್ತೀರಿ, ಮತ್ತು ಮಮ್ಮಿನೂ ಅಂತಾರ, ಅಂದ್ರೆ ಭಾಳ ಕೂದಲು ಬಿಟ್ಟರೆ ಮಕ್ಕಳು ಬೆಳೆಯಲ್ಲ ಅಂತ. ಖರೇನೋ ಸುಳ್ಳೋ ಗೊತ್ತಿಲ್ಲ. ಬಟ್ ನಮ್ಮ ಮಮ್ಮಿ ಅಂತಾರ ನನಗೆ ಸ್ವಲ್ಪ ಜಾಸ್ತಿನೇ ಬಿಡೋದಕ್ಕೆ 2 ಜುಟ್ಟು ಹಾಕಬೇಕು, ಇಲ್ಲಾಂದ್ರೆ 1 ಜುಟ್ಟು ಹಾಕಬೇಕು ಅಂತ ಭಾಳ ಖಾಯಶ್ ಅದ. ಬಟ್ ನೋಡಮ್, ಮಾಡ್ಸಮ್ಮಂದ್ರೆ ಮಾಡ್ಸಮ್ಮು, ಇಲ್ಲ ಅಂತಂದ್ರೆ ಹಾಗೆ ಬಿಟ್ಟರೆ ಹಾಗೆ ಬಿಡ್ತೀನಿ. ಇನ್ನೂ ಸಣ್ಣಕಾಲ ಹೀಗೆ ಕಟ್ ಮಾಡಿಸ್ಬೋದು ಅಂಥೇಳಿ ನೋಡಬೇಕು. ಬಟ್ ಅಷ್ಟೇನು ಇದು ಇಲ್ಲ. ಬಂದು ಕೂದಲು ಹೊಡ್ಯಾ ಕಡೆಗೆ ನೋಡ್ರಿ ಕೂದಲು ಇಲ್ಲೇ ತೊಂಬ ಅಂದು ಅನ್ನ ತುಪ್ಪ ಹಿಂಡಿ ಸೋಫಾ ಮ್ಯಾಗ ಕೂತ್ ಮಾಡ್ತಿ. ಎಲ್ಲಿ ಕೂತ್ ಮಾಡ್ತೀವ? ಗುಡ್ಗರ್ಲ್ ಹಂಗೆ ಮಾಡಬಾರ್ದು. ಬಾ ಮಮ್ಮಿ ಬಾ. ತಮ್ಮಗ ಅಮ್ಮಮ್ಮ ಕೈ ಕೊಡ್ಲಿ. ತಮ್ಮಗ ಬಾ. ಶಾಣೆ ಗುಡ್ಗರಳ ಮಾಡ್ತಾಳಕಿ. ಈಗೇ ಒಂದು ಬಿಸ್ಕಿಟ್ ತಿಂದೋಳು ಮ್ಯಾರಿಗೋಲ್ಡ್. ಏನು ಮಾಡ್ತಾಳೆ ಮಮ್ಮ ಮಾಡ್ತೇಮ್ಮ? ಸೋನಾ ಮಮ್ಮ ಮಾಡಿಸ್ರಿ. ಗುಡ್ಗರ್ಲ ಅಮ್ಮಮ್ಮ ಮಾಡಿಸ್ಬೇಕು. ಮತ್ತೇನು ಹೇಳು? ಹಾಂ, ಸ್ನಾನ ಮುಂಜಾನೆ ಮಾಡಿದಲ್ಲ. ಮುಂಜಾನೆ ಮಾಡ್ಯಾರ. ಈಗ ಮತ್ತೆ ಸ್ನಾನ ಮಾಡ್ತಾಳ ನೋಡ್ರಿ. ಕಿಂದ ಆಟ ನೋಡ್ರಿ. ಹಾಂ, ಮುಂಜಾನೆ ಮಾಡಿದಲ್ಲ ಗುಂಡು. ಏಯ್ ಸೋನು, ಈಗ ನಾಳೆಗೆ ನಾ ತೊಳಿತೀನ. ಮಾಮ ಎಲ್ಲಿವೇನಂತ? ಮಾಮ ಸ್ನಾನ ಮಾಡಕ್ಕೆ ಹೋಗ್ಯಾನ ಮಾಮ. ಹೌದು, ನಿಂಗೆ ಮಮ್ಮ ಮಾಡಿಸ್ಲಮ್ಮ? ಎಲ್ಲಿ ಮಾಡ್ತೀರಿ ನೀವು ಮಮ್ಮ? ಎಲ್ಲಿ ಮಾಡ್ತೀವ? ಜಲ್ದಿ ನಾ ಬರ್ತೀನಿ. ಪಾಪಾಗ ಅಮ್ಮಮ್ಮ ಕೈ ಕೊಟ್ಟು ಬರ್ತೀನಿ. ಕೈ ಕೊಟ್ಟು ಬರ್ತೀನಿ. ಗುಂಡು ಮಮ್ಮಮ್ಮ ರಂಬಿಸ್ತಾಳ. ಸ್ವಲ್ಪ ಚಲೋ ಇದ್ದಾಗ ರಂಬಿಸ್ತಾಳ, ಒಂದೊಂದ್ಸತಿ ಅಳ್ತಾಳ, ಸಿಕ್ತಾಳ, ಎಲ್ಲ ಮಾಡ್ತಾಳೆ. ಸೋನಾ ಮಮ್ಮ ಮಾಡ್ತಿ ನಡಿ. ಸೋಫಾ ಮ್ಯಾಗ ಹೋಗಮ್ಮ ನಡಿ. ಪಾಪ ನೋಡ್ಕೋತ ಮಮ್ಮ ನಟಿ. ಸೋಫಾ ಮ್ಯಾಗ ಹೋಗಮ್ಮ. ಜೆ ಹಸ್ತಿನಲ್ಲಿ ಟಿವಿದಾಗ. ಹೋಗಮ್ಮ ಬರ್ಲಿ. ಹಾಂ, ತಮ್ಮಗೆ ಯಾರು ಕೈ ಕೊಡ್ಲಿ? ಹಾಂ, ತಮ್ಮ ಕೊಡ್ತೀನಿ ತಗೋವ. ಈಗ ಹೋಗಮ್ಮ. ಇನ್ನು ಹಾಲು ಬಂದಿಲ್ಲ. ಎಲ್ಲಿ ಹ್ಞೂ ಮಾಮ ಜೀಗೆ ಹೋಗ್ಯಾನ. ಹೋಗಮ್ಮ. ಎಲ್ಲಿ ಹೋಗಮ್ಮ ಹೇಳು?
ವಾವ್, ಎದ್ರ ಗಿಡ ಅದ ಸೋನದು? ಎದ್ರ ಗಿಡ ಅದ ಇದು? ಇದು ಗಿಡ ಎದ್ರದದ? ಮ್ಯಾಂಗೋ ಟ್ರೀ ಎದ್ರದಮ್ಮ? ಮ್ಯಾಂಗೋ. ಅಚ್ಚಿ ಹೇಳ್ರಿ ನಮ್ಮ ಸೋನಿಗೆ ಹೇಳ್ರಿ. ಬೇನಂತ್ರಿ ಓಡತ ಸಿಗಿದಳು. ಬಂತು. ಹಾಯ್, ಹಲೋ, ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಭಾಳ ದಿನದ ಮೇಲೆ ಇದು ಬ್ಲಾಗ್ ಮಾಡತ್ತೀನಿ. ಯಾಕಂತಂದ್ರೆ ಒಂದು ವಾರ ಕಂಟಿನ್ಯೂಸ್ ಮಳೆ ಇತ್ತು ನಮ್ಮ ಸೈಡ್. ಹಾಗಾಗಿ ಬರೀ ಲೈಟ್ ತೆಗಿಯೋದು, ಆಮೇಲೆ ಬರೀ ಮಳೆ ಬಂದ್ರೆ ನಮಗೆ ಈ ಕಡೆಯಿಂದ ಮಂದಿಗೆ, ಉತ್ತರ ಕರ್ನಾಟಕ ಮಂದಿಗೆ ಮಳೆ ಅಂದ್ರೆ ಆಗೋರಲ್ಲ ನಮಗೆ. ಇನ್ನು ಬಿಸಿಲು ಅಂದ್ರೆ ಹೆಂಗಾರ ತಡ್ಕೋತೀವಿ, ಖರೆ ಮಳೆ ಅಂದ್ರೆ ನಮಗೆ ಹಿಂಗೆ ಪೂರಾ ಸುಸ್ತೇ ಇರ್ತೀವಿ ನಾವು. ಒಟ್ಟ ಹಿಂಗೆ ನಮಗೆ ಮನಸ್ಸೇ ಬರಲ್ಲ ಏನು ಕೆಲಸ ಮಾಡ್ಲಿಕ್ಕೆ. ಹಂಗೆ ಆಯ್ತು ನಮಗೆ. ಆದರೆ ನನ್ನ ಮಗಳು ಬೇರೆ ಒಂಚೂರು ಯಾಕೋ ಭಾಳ ಅಳತ್ತೀವಿ ಇತ್ತೀಚೆಗೆ. ಬರೀ ಅಳೋದೇ ಮಾಡತ್ತೇಳಿ. ಈಗಲೂ ನೋಡ್ರಿ, ಈಗಲೂ ಏನು ಬೇಕಂತ. ಏನಮ್ಮ ಏನು ಹೇಳು? ಜುಟ್ಟು ತೆಗಿಲಿ? ಹ್ಞೂ, ಮತ್ತೇನು ಹೇಳ್ತಾಳೇನೋ ಗೊತ್ತಾಗಲ್ರಿ. ಯಾವ ಮಾತಾಡ್ತಾಳತ್ತೆ ಗೊತ್ತಾಗಲ್ಲಾಗ್ಯದ. ಎಲ್ಲ ತಿಳಿತದ, ಆದ್ರೆ ಮಾತಾಡ್ಲಾಕೆ ಲೇಟ್ ಮಾಡತ್ತಾಳೆ. ಏನು ಹೇಳಿ, ಏನು ಬೇಕು? ಏನು ಹೇಳಿ, ನನಗೆ ಗೊತ್ತಾಗಲ್ಲಾಗ್ಯದ. ಏನು ಹೇಳತ್ತಿದ್ದಿ ಅವಳು? ಯಾಕೆ ಅಳತ್ತಿದ್ದಿ? ಯಾಕೆ ಅಳೋದು? ಏನು ದಾಮಿ? ಹಾಂ, ಏನಾಗ್ಯದ? ಏನೂ ಆಗಿಲ್ಲ. ಏನು ಬರ್ತೀ ಬಾ. ಯಾಕದು ಕಳ್ತೀರಿ ಬಂಗಾರು? ಒಂದೊಂದು ದಿನ ಹೇಳ್ತದ, ಒಂದೊಂದು ದಿನ ಚಂದ ಇರ್ತದೆ. ನನ್ನ ಮಗಳು ಯಾಕೋ ಅನ್ಸುತ್ತೆ. ಏನು ಸೋನಾ, ಏನು ಮಾಡ್ತಿ? ಪೇಂಟ್ ಹಚ್ತಿ? ಎಲ್ಲ ಹಚ್ತಿ ಪೇಂಟ್? ಗಾಡಿಗೆ ಹಚ್ಚು. ಏನಾಯ್ತು? ಏನದಮ್ಮ ಸೋನಾ? ಇವತ್ತೇನು ಮಳೆ ಬರಂಗೆ ಕಾಣಲ್ಲ. ಎಲ್ಲೋದೆ? ಆ ಕಡೆ ಹೋಗಿ ಕಾಣ್ತಿ. ದುಬಕ್ ಅಯ್ಯಯ್ಯಯ್ಯಯ್ಯ. ಪೂಜೆ ಆಯಿತು, ನಾಷ್ಟ ಆಯಿತು. ನಾಷ್ಟ ಇವತ್ತು ಉಪ್ಪಿಟ್ಟು ಮಾಡಿದ್ರು, ತಿಂದ. ಸೊ ಈಗ ಸ್ವಲ್ಪ ಸಣ್ಣ ಒಂದು ವ್ಲಾಗ್ ಮಾಡಮ್ಮಂತ ಬಂದು. ಸೊ ಫಸ್ಟ್ ಪ್ರಾಡಕ್ಟ ಇಲ್ಲಿ ಹಾಕ್ತೀನಿ, ಇಮೇಜು ಕೆಳಗೆ ಲಿಂಕ್ ಹಾಕಿರ್ತೀನಿ. ಯಾರಿಗಾನ ಬೇಕಂದ್ರೆ ಆರ್ಡರ್ ಮಾಡ್ಕೊಳ್ಳಿ. ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡ್ಕೊಳ್ಳಿ. ಆಮೇಲೆ ಸೆಕೆಂಡ್ ಪ್ರಾಡಕ್ಟ್, ಅದನ್ನು ಇಲ್ಲಿ ಇಮೇಜ್ ಬರ್ತದೆ. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಇರ್ತದೆ, ಚೆಕ್ ಮಾಡ್ಕೊಳ್ಳಿ. ಅದನ್ನು ಚಲೋನೇ ಬಂದದ. ಆಮೇಲೆ ಥರ್ಡ್ ಪ್ರಾಡಕ್ಟ್ ಎಲ್ಲ ಕಿಚನ್ ಆಕ್ಸೆಸರೀಸ್ ಅವ. ಎರಡು ಪ್ರಾಡಕ್ಟ್, ಅದನ್ನು ಏನು ಮಾಡೀನಿ ನೆನಪಿಲ್ಲ, ಬಟ್ ಇಲ್ಲಿ ಇಮೇಜ್ ಹಾಕ್ತೀನಿ ನೋಡ್ರಿ. ಆರ್ಡ್ರ್ ಬೇಕಂದ್ರೆ, ಇಷ್ಟ ಆಯ್ತಂದ್ರೆ ಆರ್ಡರ್ ಮಾಡ್ಕೊಳ್ಳಿ. ಕೆಳಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಿಂಕ್ ಹಾಕಿರ್ತೀನಿ. ಆಮೇಲೆ ಫೋರ್ತ್ ಒನ್ನು ಕಿಚನ್ ಆಕ್ಸೆಸರೀಸ್ ಅದ. ಅದನ್ನು ನೀವು ಏನಾರ ಬೇಕಂದ್ರೆ
ಇಮೇಜ್ ಹಾಕಿರ್ತೀನಿ, ಕೆಳಗೆ ಲಿಂಕ್ ಹಾಕಿರ್ತೀನಿ, ಡಿಸ್ಕ್ರಿಪ್ಷನ್ ಬಾಕ್ಸ್ನಾಗ ಚೆಕ್ ಮಾಡ್ಕೊರಿ, ಆರ್ಡ್ರ್ ಮಾಡ್ಕೊರಿ. ಒಂದು ಜ್ಯುವೆಲ್ಲರಿ ಸೆಟ್ ಆರ್ಡ್ರ್ ಮಾಡಿದ್ದೆ ಮೀಶೋದಾಗಿಂದ. ಅದನ್ನು ಚಂದ ಮಸ್ತ್ ಬಂದದ. ಅದು ಇಷ್ಟೇ ಪ್ರೈಸಿಗೆ ಸಿಗ್ತದೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಕ್ವಾಲಿಟಿ ಎಲ್ಲ ಸೂಪರ್ ಬದ. ನೀವು ಒಂದು ಸತಿ ಆರ್ಡ್ರ್ ಮಾಡ್ಕೊಂಡು ನೋಡಿರಿ, ಟ್ರೈ ಮಾಡಿರಿ. ಆಮೇಲೆ ಇನ್ನೂ ಒಂದು ಇಯರಿಂಗ್ಸ್ ಮಾಡಿದೆ ಜುಮ್ಕ, ಅದನ್ನು ಭಾರಿ ಬಂದದ. ಸೊ ಅದನ್ನು ಬೇಕಂದ್ರೆ ನೀವು ಡಿಸ್ಕ್ರಿಪ್ಷನ್ ಬಾಕ್ಸ್ ಚೆಕ್ ಮಾಡಿರಿ, ಲಿಂಕ್ ಹಾಕಿರ್ತೀನಿ, ಬೇಕಂದ್ರೆ ಆರ್ಡ್ರ್ ಮಾಡ್ಕೊರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡಿರಿ.